SPNN Business Private Limit, leading mobile manufacturing company organizing campus drive for male and female at Shri Mahavir Jain College KGF on 27th January 2024, timing 10 to 3 p.m. Qualification requested 10th, PUC, 12th and diploma passed students. Canara Bank Jubilee Education Fund ವತಿಯಿಂದ ನಮಗೆ ಬುಕ್ಸ್ ಅನ್ನ ಸ್ಪಾನ್ಸರ್ ಮಾಡ್ತೀವಿ. ಮತ್ತೆ SSLC ಯಲ್ಲಿ ಅತಿ ಹೆಚ್ಚು ಅಂಕಗಳನ್ನು ಗಳಿಸಿದಂತಹ ಮಕ್ಕಳುಗಳಿಗೆ ಸ್ಕಾಲರ್ಶಿಪ್ಸ್ ಅನ್ನ ಕೊಡ್ತೀವಿ. ಅದೇ ರೀತಿ ಇದೇ ಕಾಲೇಜಲ್ಲಿ ಫಸ್ಟ್ PUC ಓದಿದಂತಹ ಮಕ್ಕಳುಗಳಿಗೆ ಸ್ಕಾಲರ್ಶಿಪ್ಸ್ ಅನ್ನ ಕೊಡ್ತೀವಿ ಅಂತ ಹೇಳಿ ಗಣ್ಯರು ಬಂದು ನನ್ನನ್ನ ಒಂದು ತಿಂಗಳ ಹಿಂದೆ ಭೇಟಿಯಾಗಿ ಕೇಳ್ಕೊಂಡ್ರು. ನೋಡಿದಾಗ ನಮ್ಮ ಮಕ್ಕಳಿಗೂ ಬೇಕು ಈ ಒಂದು ಫೆಸಿಲಿಟಿ ಏನೋ ಆಸೆ ನನ್ಗಿತ್ತು. ಅವರನ್ನ ನಾನು ಕಾಂಟ್ಯಾಕ್ಟ್ ನಂಬರ್ ಬೇಕು, ನಾನು ಅವ್ರಿಗೆ ಪತ್ರ ಬರೀತೀನಿ ಅಂತ ಕೂಡ ಬಂದು ಕೇಳ್ಕೊಂಡಿದ್ದೆ. ಅಲ್ಲಿಂದ ನಾನು ಅವ್ರನ್ನ ಕಾಂಟ್ಯಾಕ್ಟ್ ಮಾಡಕ್ ಆಗ್ಲಿಲ್ಲ. ಬಟ್ ನನ್ನ ಅದೃಷ್ಟ, ನನ್ನ ಒಂದು ಆಸೆ ಆಕಾಂಕ್ಷೆ ಏನಿತ್ತು, ಸರ್ಗಳೇ ಗಣ್ಯರಾದವರುಗಳೇ ನನ್ನನ್ನ ಬಂದು ಭೇಟಿಯಾಗಿ ನಮ್ಮ ಕಾಲೇಜ್ಗೆ ನಾವು ಇಂಥ ಸ್ಪಾನ್ಸರ್ಸ್ ಗಳನ್ನೆಲ್ಲ ಮಾಡ್ತೀವಿ ಅಂತ ಹೇಳಿ ಕೇಳ್ಕೊಂಡಾಗ ನಾನು ಸರಿ ಅಂದೆ. ಸೊ ನಮ್ಮ ಮಕ್ಕಳ ಸ್ಟ್ರೆಂತ್ ಗೆ ಅನುಗುಣವಾಗಿ ನಿಮಗಳಿಗೆ ಟೆಕ್ಸ್ಟ್ ಬುಕ್ಸ್, ನೋಟ್ ಬುಕ್ಸ್ ಗಳು, ರೆಫರೆನ್ಸ್ ಬುಕ್ಸ್ ಗಳು, ಮತ್ತೆ ಹೆಲ್ತ್ ಎಜುಕೇಶನ್ ಗೆ ಸಂಬಂಧಪಟ್ಟಂತ ಬುಕ್ಸ್ ಗಳು, 2 ಅಲ್ಮಿರಾ, ಒಂದು ಟೇಬಲ್, 4 ಚೇರ್ಸ್, ಮ್ಯಾಪ್, ಗ್ಲೋಬ್, ಮತ್ತೆ 6 ನಮ್ಗೆ ಗ್ರೀನ್ ಬೋರ್ಡ್ ಗಳನ್ನ ಸ್ಪಾನ್ಸರ್ ಮಾಡಿದ್ದಾರೆ ಸರ್ ಅವರುಗಳು. ಸೊ ಇದೆಲ್ಲ ನಮ್ಗೆ ಅವ್ರ ವತಿಯಿಂದಾನೆ. ಇನ್ನು ನಮ್ಗೆ ಕೊಟ್ಟಿದ್ದಷ್ಟು ನಮ್ಗೆ ಆಸೆ ಜಾಸ್ತಿ ಆಗುತ್ತಲ್ವಾ. ಸೊ ಹಾಗಾಗಿ ನನ್ನ ಆಸೆ ಅಲ್ಲಿಗೆ ಕಡಿಮೆ ಆಗ್ಲಿಲ್ಲ. ಸೊ ಮತ್ತೊಮ್ಮೆ ನಾನು ಅವ್ರನ್ನ ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀನಿ, ನಮ್ಗೆ ಪ್ರೊಜೆಕ್ಟರ್ ಬೋರ್ಡ್ ಒಂದು ಕೊಡ್ಸಿ ಸರ್, ನಮ್ಗೆ UPS ಕೊಡ್ಸಿ ಸರ್ ಅಂತ ಹೇಳಿ. ಸೊ ಅದಕ್ಕೂ ಕೂಡ ಬಂದವರು ಸರಿ ಅಂತ ಹೇಳಿದ್ದಾರೆ. ಮುಂಬರುವ ದಿನಗಳಲ್ಲಿ ಈ ವರ್ಷ 3 ಮಕ್ಕಳುಗಳಿಗೆ ಅಂತ ಹೇಳಿ ಚೂಸ್ ಮಾಡ್ಕೊಂಡು ಅವ್ರಿಗೆ ಸ್ಕಾಲರ್ಶಿಪ್ಸ್ ಅನ್ನ ಕೊಡ್ತಿದ್ದಾರೆ. ಮುಂಬರುವ ನೆಕ್ಸ್ಟ್ ಕಮಿಂಗ್ ಇಯರ್ ಗಳಲ್ಲಿ ಈ ಮಕ್ಕಳ ಸಂಖ್ಯೆ ಇನ್ನೂ ಹೆಚ್ಚಾಗುತ್ತದೆ. 3 ಮೆಂಬರ್ಸ್ ಮಕ್ಕಳಿಗೆ ಅಂತ ಅದು ಸೀಮಿತ ಆಗೋದಿಲ್ಲ. ಸೊ ಇವಾಗ ಫಸ್ಟ್ PUC ಓದ್ತಿರೋ ಮಕ್ಕಳುಗಳಲ್ಲಿ ಅತಿ ಹೆಚ್ಚು ಅಂಕಗಳು ಯಾರು ಗಳಿಸ್ತಿರೋ ಅವ್ರಿಗೆ ಈ ಸ್ಕಾಲರ್ಶಿಪ್ಸ್ ಮುಂದುವರಿಯುತ್ತದೆ. ಸೊ ನಿಮ್ ಮಕ್ಕಳ ಸ್ಟ್ರೆಂತ್ ಕೂಡ ಇಲ್ಲಿ ಜಾಸ್ತಿ ಆಗ್ಬೇಕಾಗುತ್ತೆ. ನಮ್ಮಲ್ಲಿ ಎಂತ ಫೆಸಿಲಿಟೀಸ್ ಇದೆ ಅನ್ನೋದು ನಿಮ್ಮೆಲ್ರಿಗೂ ಗೊತ್ತಿರೋದೆ. ಎಲ್ಲ ಕ್ವಾಲಿಫೈಡ್ ಟೀಚರ್ಸ್ ಇದೀವಿ, ಕಂಪ್ಯೂಟರ್ ಲ್ಯಾಬ್ ಇದೆ, 15 ಸಿಸ್ಟಮ್ಸ್ ಗಳಿವೆ, ಕಂಪ್ಯೂಟರ್ ಟೀಚರ್ ಇನ್ಸ್ಟ್ರಕ್ಟರ್ ಇದ್ದಾರೆ. ಸೊ ನಾವು ಯಾವುದೇ ಒಂದು ಪ್ರೈವೇಟ್ ಕಾಲೇಜ್ಗೆ ಕಡಿಮೆ ಇಲ್ಲ. ಬಟ್ ಆದ್ರೂ ಕೂಡ ನಾನಂತರ ಕಾರಣಗಳಿಂದ ನಮ್ಮಲ್ಲಿ ಸ್ಟ್ರೆಂತ್ ಕಡಿಮೆ ಆಗ್ತಾ ಇದೆ. ಬಹುಶಃ ನಮ್ಮ ಸುತ್ತಲೂ ಇರುವಂತಹ ಈ ಪ್ರೈವೇಟ್ ಇನ್ಸ್ಟಿಟ್ಯೂಷನ್ಸ್ ಗಳ ಪ್ರಭಾವ ಇರಬಹುದು. ಇನ್ನು ಮಕ್ಕಳಲ್ಲಿ ಕೂಡ ಬಂದು ಪ್ರೈವೇಟ್ ಕಾಲೇಜಸ್ ಗಳಲ್ಲಿ ಓದ್ಬೇಕು ಅನ್ನೋ ಆಸೆಗಳು, ಗವರ್ಮೆಂಟ್ ಕಾಲೇಜ್ಗಳಿಗೆ ಹೋಗೋಕ್ಕಿಂತಲೂ ಪ್ರೈವೇಟ್ ಇನ್ಸ್ಟಿಟ್ಯೂಷನ್ಸ್ ಅಲ್ಲಿ ಓದ್ಬೇಕು ಅನ್ನೋ ಆಸೆ ಅವರಲ್ಲಿ ಜಾಸ್ತಿ ಇರುತ್ತದೆ. ಬಟ್ ನಾವೆಲ್ಲ ಮಿಡಲ್ ಕ್ಲಾಸ್, ಅದಕ್ಕಿಂತ ಕಡಿಮೆನೆ. ಸರ್ ವಿಚಾರಿಸ್ತಿದ್ರು ನಿಮ್ ಪೇರೆಂಟ್ಸ್ ಏನ್ ಕೆಲಸ ಮಾಡ್ತಾರೆ ಅಂತ ಹೇಳಿ. ಮಕ್ಳು ಹೇಳಿದ್ರು ಕೂಲಿ ಕೆಲಸನೇ ಅಂತ ಹೇಳಿ. ಸೊ ನಾವಿಲ್ಲಿ ಎಜುಕೇಶನ್ ಅಲ್ಲಿ ಕಾಂಪ್ರಮೈಸ್ ಖಂಡಿತವಾಗ್ಲೂ ಆಗೋದಿಲ್ಲ. ನಿಮಗಳಿಗೂ ಅದು ಗೊತ್ತಿದೆ, ಯಾವ ರೀತಿ ನಮ್ ಟೀಚರ್ಸ್ ಗಳು ನಿಮ್ಗೆ ಪಾಠಗಳು ಮಾಡ್ತಾರೆ, ಯಾವ ರೀತಿ ನಿಮ್ಮನ್ನ ಟ್ರೈನ್ ಅಪ್ ಮಾಡ್ತಾರೆ ಅನ್ನೋದು ನಿಮ್ಮೆಲ್ರಿಗೂ ಗೊತ್ತಿರುವಂತಹ ವಿಚಾರನೇ. ಸೊ ಇಂಥ ಒಂದು ಶುಭ ಸಂದರ್ಭದಲ್ಲಿ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಮಿಸ್ಟರ್ ಶ್ರೀನಾಥ್, ವರ್ಕಿಂಗ್ ಪ್ರೆಸಿಡೆಂಟ್, ಕೆನರಾ ಬ್ಯಾಂಕ್ ಜೂಬ್ಲಿ ಎಜುಕೇಶನ್ ಫಂಡ್ ಅವರನ್ನ ನಮ್ಮ ಯಾಕಂದ್ರೆ ಅವ್ರ ಏಜ್ ಮ್ಯಾಟ್ರ್ ಇಲ್ಲ. ಸ್ಟಿಲ್ ಯಂಗ್, ವೆರಿ ಆಕ್ಟಿವ್. ಸೊ ಈಸ್ ಇನ್ಸ್ಪೈರ್ಸ್ ಹ್ಯಾಪಿ. ಥ್ಯಾಂಕ್ ಯು ಸರ್. ಅಂಡ್ ಅದೇ ಸಂದರ್ಭದಲ್ಲಿ ಉಪ ಪ್ರಾಂಶುಪಾಲರಾದಂತಹ ಶ್ರೀಮತಿ ಗಾಯತ್ರಿ ಮೇಡಮ್ ಅವರು ಆಗಮಿಸಿದ್ದಾರೆ. ಅವ್ರಿಗೂ ಕೂಡ ನನ್ನ ಮತ್ತು ನಿಮ್ಮೆಲ್ಲರ ಪರವಾಗಿ ಮನೆಯಲ್ಲೆಲ್ಲ ತಮಿಳ್ ಮಾತಾಡ್ತಾರೆ, ಕಾಲೇಜಲ್ಲೆಲ್ಲ ಸ್ಕೂಲಲ್ಲೆಲ್ಲ ಕನ್ನಡ ಓದ್ತಾರೆ. ಆ ತರ ವಾತಾವರಣ ಇರುತ್ತೆ ಅಂತ ಈ ನಮ್ಮ ಮೇಡಮ್, ಪ್ರಿನ್ಸಿಪಾಲ್ ಮೇಡಮ್ ಅವರು ಕನ್ನಡ ಮಾತಾಡಿದ್ಮೇಲೆ ಸ್ವಲ್ಪ ಧೈರ್ಯ ಜಾಸ್ತಿ ಬರುತ್ತೆ. ತುಂಬಾ ಸುಶ್ರಾವ್ಯವಾಗಿ ನಮ್ಗೆಲ್ಲ ಮನ ಮುಟ್ಟುವ ಹಾಗೆ ಅವರು ಈ ಸ್ವಾಗತ ಭಾಷಣವನ್ನ ಮತ್ತೆ ಪರಿಚಯವನ್ನ ತುಂಬಾ ಚೆನ್ನಾಗಿ ಮಾಡ್ಕೊಟ್ರು. ಮತ್ತೆ ಈ ಕಾರ್ಯಕ್ರಮ ಅಂದ್ರೆ ಏನು, ನಿಮ್ಮ ಎದುರು ಕೂತ್ಕೊಂಡು ನಾವೇನ್ ಮಾಡ್ಬೇಕಾಗಿದೆ, ಇಲ್ಲಿ ಸುಮ್ಮನೆ ಪುಸ್ತಕ ಕೊಟ್ಬಿಟ್ಟು ಮೇಡಮ್ ಎಲ್ರಿಗೂ ಕೊಡಿ ಅಂತ ಹೇಳ್ಬಿಟ್ಟು ಹೋಗ್ಬಿಡ್ಬೋದಿತ್ತು. ಆದ್ರೆ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಅಲ್ಲಿಂದ ಇಲ್ಲಿ ಮತ್ತೆ ಕೋಲಾರ ಜಿಲ್ಲೆ ಅಂದ್ರೆ ಅದು ವಿಶೇಷವಾಗಿ ನಮ್ಮ ಕೆನರಾ ಬ್ಯಾಂಕಿಗೆ ಒಂಥರ ತವರು ಜಿಲ್ಲೆ ಅಂತ ಅನ್ಬೋದು.
ಉಡುಪಿ ಆಕ್ಚುಲಿ ನಮ್ಮ ಉಡುಪಿ ಮಂಗಳೂರು ಕೆನರಾ ಬ್ಯಾಂಕ್ ಆರಂಭವಾಗಿದ್ದು. ಆದ್ರೆ ಈ ರೀತಿ ನಾವು ಮಕ್ಕಳನ್ನ, ಗ್ರಾಮಸ್ಥರನ್ನ, ಈ ನಾಡನ್ನ ಬೆಳೆಸೋಕ್ಕೋಸ್ಕರ ಬಹಳ ಸುದೀರ್ಘ ಕಾಲಗಳಿಂದ ನಮ್ಮ ಕೆನರಾ ಬ್ಯಾಂಕ್ ಇಲ್ಲಿ ಕೆಲಸ ಮಾಡ್ತಾ ಬಂದಿದೆ ಅಂತ ಹೇಳಲಿಕ್ಕೆ ನನಗೊಂದು ಸಂತೋಷದ ದಿನ. ಹುಡುಗರುಗಳಿಗೆ ಏನಪ್ಪಾ ಅಂದ್ರೆ ಇವತ್ತು ಒಂದು ಸಂತೋಷದ ವಿಷಯ, ಬಿಲ್ಡಿಂಗ್ ಹಳೇದಿರ್ಬೋದು ಆದ್ರೆ ಗಾಳಿ ಬೆಳಕು ವಾತಾವರಣ ತುಂಬಾ ಚೆನ್ನಾಗಿದೆ. ಒಂದು ಎರಡನೇದು ಸ್ವಲ್ಪ ಬಣ್ಣ ಸುಣ್ಣ ಆಗ್ಬೇಕು ಬಿಲ್ಡಿಂಗಿಗೆ. ನಾವು ಈ ಗೌರ್ಮೆಂಟ್ ಕಾಲೇಜ್ ಯಾತಕ್ಕೆ ಚೂಸ್ ಮಾಡ್ತೀವಿ ಅಂದ್ರೆ ನಾವುಗಳು ಎಲ್ಲ ಗೌರ್ಮೆಂಟ್ ಕಾಲೇಜ್ಗಳಲ್ಲಿ ಓದಿ ಕಷ್ಟಪಟ್ಟು ಮುಂದೆ ಬಂದಿದ್ದೀವಿ. ನೀವುಗಳು ಅದೇ ರೀತಿ ಕಷ್ಟಪಟ್ಟು ಓದಿ ಮುಂದೆ ಬರಬೇಕು. ನಮ್ಮ ಕೆನರಾ ಬ್ಯಾಂಕ್ ಬಗ್ಗೆ ಹೇಳೋದಾದ್ರೆ, ಕೆನರಾ ಬ್ಯಾಂಕ್ ಸ್ಥಾಪಿಸಿದವರು ಒಬ್ರು ಸುಬ್ಬರಾವ್ ಪೈ ಅಂತ. ಅವ್ರಿಗೂ ವಿದ್ಯಾಭ್ಯಾಸ, ಮಕ್ಕಳು ಮುಂದೆ ಬರಬೇಕು ಅನ್ನೋ ತುಂಬಾ ಒಂದು ಆದರ್ಶ ಅವರದ್ದು. ಬ್ಯಾಂಕ್ ಶುರು ಮಾಡೋ ಮುಂಚೆ 1900ನೇ ಇಸ್ವಿ ಆಗೆಲ್ಲ ಹೆಣ್ಮಕ್ಳು ಸ್ಕೂಲ್ಗೆ ಹೋಗ್ತಿರ್ಲಿಲ್ಲ. ಅವರು ಹೆಣ್ಮಕ್ಳಿಗಾಗೆ ಒಂದು ಶಾಲೆ ಮಂಗಳೂರು ಶುರು ಮಾಡಿದ್ರು. ಯಾತಕ್ಕೆ ಅಂದ್ರೆ ಹೆಣ್ಣು ಮಕ್ಳು ಕಲ್ತ್ರೆ ಅವರ ಸಂಸಾರ ಎಲ್ಲ ಚೆನ್ನಾಗಾಗುತ್ತೆ, ಅವರ ಮಕ್ಕಳು ಎಲ್ಲಾರ್ಗು ಓದಿಸ್ತಾರೆ. ಆ ಒಂದು ಉದ್ದೇಶದಿಂದ ಕೆನರಾ ಗರ್ಲ್ಸ್ ಹೈಸ್ಕೂಲ್ ಅಂತ 1906ನೇ ಇಸ್ವಿಗಿಂತ ಮುಂಚೆನೆ ಶುರು ಮಾಡಿದ್ರು. ಅದಾದ್ಮೇಲೆ ನಮ್ಮ ಕೆನರಾ ಬ್ಯಾಂಕ್ ಶುರು ಮಾಡಿದ್ರು. ಬ್ಯಾಂಕ್ ಅಂದ್ರೆ ಏನು ವಹಿವಾಟು? ಬ್ಯಾಂಕ್ ಅಲ್ಲಿ ಯಾರಿಗಾರು ಗೊತ್ತಾ ಬ್ಯಾಂಕ್ ಅಲ್ಲಿ ಏನಾಗುತ್ತೆ ಅಂತ? ಹೇಳಪ್ಪ. ಗೊತ್ತಿಲ್ವಾ? ಬ್ಯಾಂಕ್ ಹಣ ಕಟ್ಟುವುದು, ಹಣ ತೆಗೆಯುವುದು, ಸಾಲ ತಗೊಳ್ಳೋದು, ಡೆಪಾಸಿಟ್ ಮಾಡೋದು. ಅಂದ್ರೆ ಯಾರಿಗೆ ಹಣ ನೆಸೆಸಿಟಿ ಇದೆ ಅದನ್ನು ಒಂದು ಒಳ್ಳೆಯ ರೀತಿನ ಉಪಯೋಗಿಸಿ ವಾಪಸ್ ಮರುಪಾವತಿ ಮಾಡ್ಬೋದು, ಅದು ಒಂದು ಕೆಲಸ. ಯಾರ ಹತ್ರ ಜಾಸ್ತಿ ದುಡ್ಡಿದೆ ಅವ್ರ ಹತ್ರ ದುಡ್ಡು ಇಟ್ಕೊಂಡು ಸೇಫ್ಟಿ ಪ್ಲಸ್ ಬಡ್ಡಿನೂ ಕೊಡ್ತಾರೆ. ಇದು ಮೇನ್ ಬ್ಯಾಂಕಿನ ಕೆಲಸ. ಸೊ ಬಟ್ ಆದ್ರೆ ಬ್ಯಾಂಕಿನ ಉದ್ದೇಶ ಜನಗಳ ಅಂಧವಿಶ್ವಾಸ ತೊಲಗಿಸುವುದು, ಎಜುಕೇಶನ್ ಅವ್ರದ್ದು ಮೇನ್. ಯಾವುದು? ಎಜುಕೇಶನ್. ಈ ನಮ್ಮ ಬ್ಯಾಂಕು 118ನೇ ವರ್ಷ ಕಾಲಿಟ್ಟಿದೆ. ನಮ್ಮ ಬ್ಯಾಂಕು 50 ವರ್ಷ ಆದಾಗ 1956ರಲ್ಲಿ ನಮ್ಮ ಒಂದು ಸಂಸ್ಥೆ ಕೆನರಾ ಬ್ಯಾಂಕ್ ಜೂಬಿಲಿ ಎಜುಕೇಶನ್ ಫಂಡ್ ಇದನ್ನ ಶುರು ಮಾಡಿದ್ರು. ಅದೇನು ಉದ್ದೇಶ ಅಂದ್ರೆ ಬುದ್ಧಿವಂತ ವಿದ್ಯಾರ್ಥಿಗಳು, ಪ್ರತಿಭಾವಂತ ವಿದ್ಯಾರ್ಥಿಗಳು ಮುಂದಿನ ಹೈಯರ್ ಸ್ಟಡೀಸ್ ಮಾಡೋದು ಕಷ್ಟ ಆದ್ರೆ ಅವ್ರಿಗೆ ಒಂದು ಸ್ಕಾಲರ್ಶಿಪ್ ಕೊಡ್ಬೇಕು ಅಂತ ಶುರು ಮಾಡಿ ಮೆರಿಟ್ ಲೋನ್ ಸ್ಕಾಲರ್ಶಿಪ್ ಶುರು ಮಾಡಿದ್ರು. ಅದರ ಬಡ್ಡಿ ಖಾಲಿ 4%. ಆ ಒಂದು ಮೆರಿಟ್ ಸ್ಕಾಲರ್ಶಿಪ್ ಬೆನಿಫಿಟ್ ಪಡೆದವರು ಈಗ ದೇಶ ವಿದೇಶಗಳಲ್ಲಿ ಉನ್ನತ ಹುದ್ದೆಗಳಲ್ಲಿದ್ದಾರೆ. ಅವ್ರು ಯಾವಾಗಲೂ ನಮ್ಮ ಕೆನರಾ ಬ್ಯಾಂಕ್ ಜೂಬಿಲಿ ಎಜುಕೇಶನ್ ಫಂಡ್ ಸ್ಮರಿಸ್ಕೋತಾರೆ. ನಮ್ಮ ಕೆನರಾ ಬ್ಯಾಂಕ್ ಜೂಬಿಲಿ ಎಜುಕೇಶನ್ ಫಂಡ್ ಬೆಂಗಳೂರಲ್ಲಿದೆ, ನೆಟ್ಕಲಪ್ಪ ಸರ್ಕಲ್ ಹತ್ರ ದ್ವಾರಕಾನಾಥ್ ಭವನ್ ಅಲ್ಲಿ ಇದೆ. ಅಲ್ಲಿ ಆಕ್ಟಿವಿಟೀಸ್ ನಮ್ದು ಮುಖ್ಯವಾಗಿ ಏನು ಅಂತಂದ್ರೆ ಇಂಜಿನಿಯರಿಂಗ್ ಮತ್ತೆ ಮೆಡಿಕಲ್ ಕಾಲೇಜ್ ಓದು ಹುಡುಗರುಗಳಿಗೆ ಉಚಿತವಾಗಿ ಲೈಬ್ರರಿ ರನ್ ಮಾಡ್ತೀವಿ. ಪುಸ್ತಕ ಬಂದು ತಗೊಂಡೋಗ್ಬೋದು, ಓದಾದ್ಮೇಲೆ ವಾಪಸ್ ಕೊಡ್ಬೋದು. ಇದಲ್ದಲೆ ನಾವು ದೂರ ಗ್ರಾಮಾಂತರ ಪ್ರದೇಶಗಳಲ್ಲಿ ಗೌರ್ಮೆಂಟ್ ಸ್ಕೂಲಲ್ಲಿ ಓದು ಹುಡುಗರುಗಳಿಗೆ ಸ್ಕಾಲರ್ಶಿಪ್ ಕೊಡ್ತೀವಿ, ಮೆರಿಟ್ ಸ್ಕಾಲರ್ಶಿಪ್. ಎಲ್ಲ ಹುಡುಗರಿಗೂ ಕೊಡೋಕ್ಕಾಗಲ್ಲ. ನಾವು ಯಾವ್ದೊಂದು 3 ಹುಡುಗರು ಚೂಸ್ ಮಾಡ್ತೀವಿ. ಬೇರೆಯವ್ರಿಗೆ ಅವರು ಮಾದರಿ, ಅವ್ರನ್ನ ನೋಡಿ ನೀವುಗಳು ಹೆಚ್ಚು ಶ್ರಮ ಪಟ್ಟು ನೀವುಗಳು ಚೆನ್ನಾಗಿ ಓದ್ಬೇಕು, ಒಳ್ಳೆ ಮಾರ್ಕ್ಸ್ ತಗೋಬೇಕು, ನೀವುಗಳು ಸ್ಕಾಲರ್ಶಿಪ್ ಪಡಿಬೇಕು. ಅದು ಎರಡನೇದು. ಮೂರನೇದು, ನಾವು ಇತ್ತೀಚೆಗೆ ಒಂದು ಕಳೆದ 4 ವರ್ಷದಿಂದ ಗೌರ್ಮೆಂಟ್ ಸ್ಕೂಲ್ ಬರೋ ಹುಡುಗ ಮಕ್ಕಳಿಗೆ ಟೆಕ್ಸ್ಟ್ ಬುಕ್ ಕೊಂಡ್ಕೊಳ್ಳೋದು ಕಷ್ಟ ಆಗುತ್ತೆ. ಅದಕ್ಕೆ ನಾವೇ ಟೆಕ್ಸ್ಟ್ ಬುಕ್ ಕೊಂಡ್ಕೊಂಡು ನಿಮ್ಮ ಕಾಲೇಜ್ ಲೈಬ್ರರಿ ಕೊಡ್ತೀವಿ. ಅದನ್ನ ಹುಡುಗರು ಬಾರೋ ಮಾಡಿ ವಾಪಸ್ ಮಾಡ್ಬೋದು, ಮನೇಲಿ ಓದ್ಬೋದು, ಮನೆಗೆ ತಗೊಂಡೋಗ್ಬೋದು. ಇದು ಇನ್ನೊಂದು ಆಕ್ಟಿವಿಟಿ ನಾವು ಮಾಡ್ತಿರೋದು. ಸೊ ಅದರ ಫಲಾನ ನೀವು ಅನುಭವಿಸ್ಬೇಕು. ಪುಸ್ತಕಗಳನ್ನು ಬಾರೋ ಮಾಡಕ್ಕೆ ನೀವು ಕೊಂಡ್ಕೊಳ್ಳೇಬೇಕಾಗಿಲ್ಲ. ಇದಲ್ದಲೆ ಈ ವರ್ಷ ನಾವು ಲಾಂಗ್ ನೋಟ್ಬುಕ್ಸ್, ಈ ತರದ ಒಂದು ನೋಟ್ಬುಕ್ಗಳನ್ನ ಎಲ್ಲರಿಗೂ ಹಂಚ್ತಾ ಇದ್ದೀವಿ. ಈಗ ವರ್ಷದ ಕೊನೆಯಾಗಿದ್ರಿಂದ ಒಬ್ಬ ಹುಡುಗರಿಗೆ 3 ಕಾಪಿ ಕೊಡ್ತಾ ಇದ್ದೀವಿ. ಮುಂದಿನ ವರ್ಷ ಬಿಗಿನಿಂಗ್ ಅಲ್ಲೇ ಕೊಡ್ತೀವಿ. 5 ಕಾಪಿ ಇಲ್ಲ 6 ಕಾಪಿ ಪ್ರತಿಯೊಬ್ಬ ಹುಡುಗರಿಗೂ ಕೊಡ್ತೀವಿ. ಸೊ ದಟ್ ನೀವು ಕರೆಕ್ಟ್ ಆಗಿ ಇದನ್ನ ಉಪಯೋಗಿಸ್ಕೊಂಡು ನಿಮ್ಮ ಒಂದು ವಿದ್ಯಾರ್ಜನೆಗೆ ಅನುಕೂಲವಾಗ್ಲಿ ಅಂತ. ಇದಲ್ಲದಲೆ ಟೆಕ್ಸ್ಟ್ ಬುಕ್ ಅಲ್ಲದಲೆ ಕಾಂಪಿಟೇಟಿವ್ ಎಕ್ಸಾಮ್, CET-ನೇ ಆಗ್ಲಿ ಯಾವುದೇ ಆಗ್ಲಿ, PUC ಆದಾದ್ಮೇಲೆ ಕಾಂಪಿಟೇಟಿವ್ ಎಕ್ಸಾಮ್ಸ್ ಪ್ರಿಪೇರ್ ಆಗೋಕ್ಕೂ ಬುಕ್ಸ್ ಕೊಡ್ತೀವಿ. ಅದಲ್ದಲೆ ಆರೋಗ್ಯನೂ ಮುಖ್ಯ, ಪಾಠನೂ ಮುಖ್ಯ, ಆಟನೂ ಮುಖ್ಯ, ಆರೋಗ್ಯನೂ ಮುಖ್ಯ. ಅದಕ್ಕೋಸ್ಕರ ಯೋಗಾಭ್ಯಾಸದ ಬಗ್ಗೆ ನಮ್ಮ ಶ್ರೀ ಅನಂತರಾಮ್ ಭಟ್ ಅವರು ಒಳ್ಳೆ ಯೋಗದಲ್ಲಿ ಹೆಚ್ಚಿನ ಅನುಭವ, ತರಬೇತಿ, ಎಷ್ಟೋ ಜನ ಟ್ರೈನಿಂಗ್ ಕೊಡ್ತಾರೆ.
ಅವರು ಒಂದಿಷ್ಟು ಬುಕ್ಸ್ ಕಲೆಕ್ಟ್ ಮಾಡಿ ಅವ್ರು ಡೊನೇಟ್ ಮಾಡಿದ್ದಾರೆ. ಆ ಬುಕ್ಸ್ಗಳು ಓದಿ. ದಿನದಲ್ಲಿ ಒಂದು 10 ನಿಮಿಷದಿಂದ 15 ನಿಮಿಷ ಮಾಡಿದ್ರು ನಿಮ್ಮಗಳ ಆರೋಗ್ಯ ಇನ್ನೂ ಹೆಚ್ಚಾಗಿ ಚೆನ್ನಾಗಿ ಆಗುತ್ತೆ. ಅದರಿಂದ ಏನು ಲಾಭ ಅಂದ್ರೆ ಅನಾರೋಗ್ಯ ಆಗೋದಿಲ್ಲ, ಕಾಲೇಜ್ ಚಕ್ರ ಹೊಡಿಬೇಕಾಗಿಲ್ಲ, ಪಾಠ ಚೆನ್ನಾಗಿ ಓದೋದು, ಪರೀಕ್ಷೆ ಚೆನ್ನಾಗಿ ಬರೀಬಹುದು. ಇದೆಲ್ಲ ಅಸೌಕರ್ಯಗಳು ಯಾಕೆ ಮಾಡ್ತಿದೀವಿ ಅಂದ್ರೆ ನಮ್ಮ ಸರ್ಕಾರಿ ಶಾಲೆಗಳಲ್ಲಿ ಹುಡುಗರು ಬಂದು ಚೆನ್ನಾಗಿ ಕಲ್ತು ಈ ಕಾಲೇಜ್ಗಳು ವೃದ್ಧಿ ಆಗ್ಬೇಕು. ಈಗ ನೀವು ಪ್ರೈವೇಟ್ ಕಾಲೇಜ್ ಕಳಿಸ್ಬೇಕು ಅಂದ್ರೆ ನಿಮ್ಮ ತಾಯಿ ತಂದೆಯರು ಏನ್ ಮಾಡ್ಬೇಕು, ಅಲ್ಲಿ ಇಲ್ಲಿ ಸಾಲನಾರ ಮಾಡಿ ಫೀಸ್ ಕಟ್ತಾರೆ. ಆ ತರ ಪರಿಸ್ಥಿತಿ ಬರಬಾರ್ದು. ಇಲ್ಲಿ ಗವರ್ಮೆಂಟ್ ಕಾಲೇಜಲ್ಲಿ ನಾಮಿನಲ್ ಫೀಸ್ ಇರುತ್ತೆ, ಅದನ್ನ ಕಟ್ಟಿ ಇಲ್ಲಿರೋ ಸೌಲಭ್ಯಗಳು. ನನಗೆ ಆಶ್ಚರ್ಯ ಆಯ್ತು, ಇಲ್ಲೆಲ್ಲ ಕಂಪ್ಯೂಟರ್ ಇದೆ, ಲೈಬ್ರರಿ ಇದೆ, ನಾವು ಇದೆಲ್ಲ ಸಹಾಯ ಮಾಡ್ತೀವಿ. ದಯವಿಟ್ಟು ನೀವುಗಳು ನಿಮ್ಮ ಸ್ನೇಹಿತರನ್ನು ನಿಮ್ಮ ಕಾಲೇಜ್ ಸೇರ್ಕೊಳ್ಳೋಕೆ ಹೇಳ್ಬೇಕು. ನಿಮ್ಮ ಮನೆಯಲ್ಲಿ ನಿಮ್ಮ ನೆಂಟರು, ಇಷ್ಟರು, ನಿಮ್ಮ ಕಸಿನ್ಸ್ಗಳು, ನಿಮ್ಮ ಸ್ನೇಹಿತರು ಎಲ್ಲರಿಗೂ ಗವರ್ಮೆಂಟ್ ಕಾಲೇಜ್ ಬಂದು ಕಲಿತು ಒಂದು ಈ ಕಾಲೇಜನ್ನ ಶ್ರೇಯೋಭಿವೃದ್ಧಿಗೆ ಶ್ರಮಿಸ್ಬೇಕು. ಈಗ ನಮ್ಮ ದೇಶ ನಾಳ್ತಿರೋರೆಲ್ಲ ಕಷ್ಟದಿಂದ ಬಂದವರೆ. ನಿಮಗೆ ತಿಳಿದ ಹಾಗೆ ನಮ್ಮ ಮಾಜಿ ಪ್ರಧಾನಿ ದೇವೇಗೌಡರು ಒಂದು ಹಳ್ಳಿಯಿಂದ ಬಂದವರು, ಅವರು ಗವರ್ಮೆಂಟ್ ಸ್ಕೂಲಲ್ಲಿ ಓದ್ದವ್ರೆ. ಹಾಗೆ ಇಲ್ಲಿರೋ ಹುಡುಗರುಗಳಲ್ಲೂ ಎಷ್ಟೋ ಪ್ರತಿಭಾವಂತ ವಿದ್ಯಾರ್ಥಿಗಳಿರ್ತಾರೆ. ಅದನ್ನ ನೀವು ಮುಂದುವರಿಸ್ಕೊಂಡು ಚೆನ್ನಾಗಿ ನೀವು ಸರಿಯಾಗಿ ಉಪಯೋಗ ಮಾಡಿಕೊಂಡು ನಿಮ್ಮ ವ್ಯಕ್ತಿತ್ವವನ್ನು ನಿರ್ಮಾಣ ಮಾಡಿ ಈ ಡಿಸ್ಟ್ರಿಕ್ಟ್ ನಲ್ಲಿ, ಈ ಕೋಲಾರ ಡಿಸ್ಟ್ರಿಕ್ಟ್ ನಲ್ಲೇ ಭಾರತ ರತ್ನ ಇಬ್ಬರಿದ್ದಾರೆ. ಅವ್ರ ಹತ್ರ ಏನು ಹಣ ಇರಲಿಲ್ಲ, ಬಹಳ ಕಷ್ಟದಲ್ಲಿ ಸರ್ ಎಂ ವಿಶ್ವೇಶ್ವರಯ್ಯನವರು, CNR ರಾವ್ ಅಂತ ಸೈನ್ಸ್ ನಲ್ಲಿ, BKS ಅಯ್ಯಂಗಾರ್ ಅಂತ ಯೋಗದಲ್ಲಿ ನಿಮ್ಮಲ್ಲಿ ಮುಂದೆ ಬರುವಂತಹ ಶಕ್ತಿ, ನಿಮ್ಮ ಭವಿಷ್ಯ ನಿಮ್ಮ ಕೈಯಲ್ಲೇ ಇದೆ. ಅದಕ್ಕೆ ಬೇಕಾಗುವಂತ ಪ್ರಯತ್ನದಲ್ಲಿ ಯಾವಾಗಲೂ ಸೋಲ್ಬಾರ್ದು. ನಿಮ್ ದೇವರು ಒಳ್ಳೇದು ಮಾಡಿ. ಏನು ಆ ಮನಸ್ಸಿನಿಂದ ಬಂದಿದ್ದಾರೆ, ಕೊಡುವ ಮನಸ್ಸು, ಎಲ್ರಿಗೂ ಬರೋದಿಲ್ಲ ಅಂತ ಮನಸ್ಸು. ಏನೋ ಸಲ್ಸ್ಬೇಕು. ಕಾಲೇಜ್ ನೋಡಿದ ತಕ್ಷಣ ಸರ್ ಹೇಳಿದ್ರು, ಖಂಡಿತ ನಾವು ಪಾರ್ಟಿಸಿಪೇಟ್ ಮಾಡ್ತೀವಿ, ಏನೋ ಒಂದು ಕಾಲೇಜ್ನ ಒಂದು ಬೇರೆ ಲೆವೆಲ್ ತರಬೇಕು. ಯುವರಾಜರು ಬಂದು ತೆರೆದಿರುವ, ಓಪನ್ ಮಾಡಿರುವ ಕಾಲೇಜ್ ಇದು, ಆ ಸ್ಕೂಲ್ ಇದು 1938 ಅಲ್ಲಿ ಸ್ಟಾರ್ಟ್ ಮಾಡಿರುವ ಸ್ಕೂಲ್. ಎಲ್ಲ ನಿಮ್ಮ ನೋಡಿದ್ರೆ ನಿಮ್ಮ ಅಜ್ಜ ಎಲ್ಲ ಓದಿರ್ಬಹುದು ಇಲ್ಲಿ. ಯಾರ ಗ್ರ್ಯಾಂಡ್ ಪ್ಯಾರೆಂಟ್ಸ್ ವುಡ್ ಹ್ಯಾವ್ ಸ್ಟಡಿಡ್ ಹಿಯರ್. ನನ್ನ ತಂದೆ ವಯಸ್ಸಿನವರು ಇಲ್ಲಿ ಓದಿದ್ದಾರೆ. ಹಂಗಾಗಿ ಇದನ್ನ ಈ ಕಾಲೇಜ್ಗೆ ಈಗ ಅವರು ಬಂದಿರೋದು, ನಮ್ಗೆ ಏನೋ ಕಾಲೇಜ್ಗೆ ಇಷ್ಟು ದಿನ ಜ್ವರ ಬಂದಂಗಿತ್ತು, ಈಗ ವರ ಬಂದಂಗೆ ಇವರೆಲ್ಲ ಬಂದಿದ್ದಾರೆ ನಮ್ಮಲ್ಲಿ. ಖಂಡಿತ ವರ ಬಂದಿರುತ್ತೆ. ನನ್ಗೂ ಈಗ ಸಂತೋಷ ಆಯ್ತು. ಇವನ್ ಐ ವಾಸ್ ಫೀಲಿಂಗ್ ಸಮ್ ವಾಟ್ ಡಿಸ್ಟರ್ಬ್ಡ್ ಅಂಡ್ ಐ ವಾಸ್ ನಾಟ್ ಫೀಲಿಂಗ್ ಸ್ಯಾಟಿಸ್ಫೈಡ್. ಈಗ ಇವರೆಲ್ಲ ನೋಡಿದ ಮೇಲೆ ಇನ್ ದಿಸ್ ಏಜ್ ಯು ಆಲ್ ಆರ್ ಸೋ ಎಂಥೂಸಿಯಾಸಮ್. ಇಟ್ ಹ್ಯಾಸ್ ಅಮೌಂಟ್, ಇಟ್ ಹ್ಯಾಸ್ ಕ್ರಿಯೇಟೆಡ್ a sense of activity in me. ನಾನು ಇನಿಷಿಯೇಟಿವ್ ತಗೋಬೇಕು. even we have to make it as a practice. and I was speaking with them. ಅವ್ರು ಹೇಳಿದ್ರು, ನೀವು ಇಲ್ಲಿ ಮಾತ್ರ ಕಾನ್ಸಂಟ್ರೇಟ್ ಮಾಡಬೇಡಿ, ಔಟ್ ಆಫ್ ದ ಬಾಕ್ಸ್ ಥಿಂಕಿಂಗ್ ಸ್ವಲ್ಪ ಹೋಗಿ, ಹೊರಗಡೆ ಹೋಗಿ ಏನೇನು ಆಗ್ತದೋ ನೀವು ನೋಡಿ. ಅವ್ರು ಹೇಳಿದ್ರು ಎಷ್ಟು ಕ್ಲಿಯರ್ ಆಗಿ. ನಮ್ಗೆ ಐಡಿಯಾನೇ ಇರ್ಲಿಲ್ಲ. ಯಾಕೆ ನೀವು ಯುವರಾಜರು ಮಹಾರಾಜರು ಓಪನ್ ಮಾಡಿರಲ್ಲ, ಅವ್ರಿಗೆ ಪತ್ರ ಬರೀರಿ, ಮಹಾರಾಜರಿಗೆ ಬರೀರಿ ಅಂತಂದು ಹೇಳಿದ್ರು. ನಮ್ಗೆ ಅಷ್ಟೆಲ್ಲ we doesn't had so many thoughts in us, but they are given good insights to us. ಇದನ್ನ ಒಂದು ಮಾಡ್ಲೇಬೇಕಂತ ಕೊಟ್ಟಿದ್ದಾರೆ. ಸೊ ಈ ಕಾರ್ಯಕ್ರಮಕ್ಕೆ ನಮ್ಮ ಈ ಕೆನರಾ ಬ್ಯಾಂಕ್ ಜುಬ್ಲಿ ಎಜುಕೇಶನ್ ಫಂಡ್ ನ ವರ್ಕಿಂಗ್ ಪ್ರೆಸಿಡೆಂಟ್ ಶ್ರೀನಾಥ್ ಸರ್ ಅವರು ಬಂದಿದ್ದಾರೆ. ಅವರಿಗೆ ಕಾರ್ಯಕ್ರಮದ ಪರವಾಗಿ ಹೃತ್ಪೂರ್ವವಾದ ವಂದನೆಗಳನ್ನು. ಅದೇ ರೀತಿಯಲ್ಲಿ ಜುಬ್ಲಿ ಫಂಡ್, ಕೆನರಾ ಬ್ಯಾಂಕ್ ಜುಬ್ಲಿ ಎಜುಕೇಶನ್ ಫಂಡ್ ನ ಆನರರಿ ವೈಸ್ ಪ್ರೆಸಿಡೆಂಟ್ ಮಿಸ್ಟರ್ ಕೆ ಭಟ್ ಸರ್ ಅವರು ಬಂದಿದ್ದಾರೆ, ನಮ್ಮ ಜೊತೆಯಲ್ಲಿ ಇದ್ದಾರೆ. ಅವ್ರಿಗೆ ವಂದನೆಗಳನ್ನ ಸಲ್ಲಿಸ್ತಾ ಇದ್ದೀನಿ. ನೆಕ್ಸ್ಟ್ ಈಗ ಕಮಿಟಿ ಮೆಂಬರ್ HM ಬಸವರಾಜ್ ಸರ್ ಅವರು ಇದ್ದಾರೆ ನಮ್ಮಲ್ಲಿ. ಅವ್ರಿಗೂ ಸಹ ಕಾರ್ಯಕ್ರಮದ ಪರವಾಗಿ ವಂದನೆಗಳನ್ನ ಸಲ್ಲಿಸ್ತಾ ಇದ್ದೀನಿ. ಅಂಡ್ ವೆರಿ ಮಚ್ ಆಕ್ಟಿವ್ ವಾಲಂಟಿಯರ್, ಎಂಥೂಸಿಯಾಸ್ಟಿಕ್ ವಾಲಂಟಿಯರ್ ಕಿರಣ್ ಸರ್ ಇದ್ದಾರೆ ನಮ್ಮಲ್ಲಿ. ಅವ್ರಿಗೂ ಸಹ ವಂದನೆಗಳನ್ನ ಸಲ್ಲಿಸ್ತಾ ಇದ್ದೀನಿ. ಅದೇ ನಮ್ಮ ಕಾಲೇಜಿನ ಉಪ ಪ್ರಾಂಶುಪಾಲರು ಗಾಯತ್ರಿ ಮೇಡಮ್ ಇದ್ದಾರೆ, ಅವ್ರಿಗೂ ವಂದನೆಗಳನ್ನ ಸಲ್ಲಿಸ್ತಾ ಇದ್ದೀನಿ. ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ವಹಿಸಿಕೊಟ್ಟಂತಹ, ಯಾವಾಗ್ಲೂ ನಿಮ್ ಬಗ್ಗೆ ನೆನೆಸ್ತಾ ಇರುವ ನಮ್ಮ ಪ್ರಾಂಶುಪಾಲರು ನಮ್ಮಲ್ಲಿದ್ದಾರೆ. ಇತರ ಉಪನ್ಯಾಸಕರುಗಳಿದ್ದಾರೆ, ಅವ್ರಿಗೂ ಸಹ ಎಲ್ರಿಗೂ ನಾನು ವಂದನೆಗಳನ್ನ ಸಲ್ಲಿಸ್ತಾ ಇದ್ದೀನಿ. ಪ್ರೆಸ್ ಇಸ್ ಅ ವೆರಿ ಇಂಪಾರ್ಟೆಂಟ್ ಥಿಂಗ್. ನಮ್ಮ ಪ್ರೆಸ್ ಪರ್ಸನ್ ಅವರು ಬಂದಿದ್ದಾರೆ. ಈಸ್ ವೆರಿ ಮಚ್ ಕ್ಲೋಸ್ ಟು ಮೀ ಆಲ್ಸೋ. ಅವ್ರಿಗೂ ಸಹ ನಾನು ಧನ್ಯವಾದಗಳನ್ನ ಸಲ್ಲಿಸ್ತಾ ಇದ್ದೀನಿ.